ಇರಾನ್ನಿಂದ ಹಾರ್ಮುಜ್ ಬಳಕೆಗೆ ಹೊಸ ರೂಟ್ ಮ್ಯಾಪ್. ಹಾರ್ಮುಜ್ನಲ್ಲಿ ಸಂಚಾರಕ್ಕೆ 2 ಹೊಸ ಮಾರ್ಗದ ವ್ಯವಸ್ಥೆ. ಇರಾನ್ನಿಂದ ಹಾರ್ಮುಜ್ ಬಳಕೆಗೆ ಹೊಸ ರೂಟ್ ಮ್ಯಾಪ್. ಹಾರ್ಮುಜ್ನಲ್ಲಿ ಸಂಚಾರಕ್ಕೆ 2 ಹೊಸ ಮಾರ್ಗ ವ್ಯವಸ್ಥೆ. ಹಾರ್ಮುಜ್ ಮೂಲಕ ಹೋಗುವ ಹಡಗುಗಳಿಗೆ ಈ ಮಾರ್ಗ. ಲಾರಕ್ ದ್ವೀಪದ ಸಮುದ್ರ ಮಾರ್ಗ ಬಳಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಒಮಾನ್ನಿಂದ ಲಾರಕ್ನ ಉತ್ತರ ಭಾಗದತ್ತ ಪ್ರವೇಶಿಸಬೇಕು. ಪರ್ಷಿಯನ್ ಕೊಲ್ಲಿಯಿಂದ ಲಾರಕ್ ದ್ವೀಪದ ದಕ್ಷಿಣ ಭಾಗದಿಂದ ಒಮಾನ್ ಸಮುದ್ರದತ್ತ ನಿರ್ಗಮಿಸಬೇಕು. ಈ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳು ಐಆರ್ಜಿಸಿ ಜೊತೆ ಸಂಪರ್ಕವನ್ನ ಹೊಂದಾವೆ. ಐಆರ್ಜಿಸಿಯೊಂದಿಗೆ ನೇರ ಸಮನ್ವಯ ಸಾಧಿಸುವುದು ಕಡ್ಡಾಯ. ಇಲ್ಲಿ ಈ ಮಾರ್ಗ ಬಳಸುವ ಹಡಗುಗಳಿಗೆ ಸುಂಕ ವಿಧಿಸಿದ ಐಆರ್ಜಿಸಿ ಕ್ರಿಪ್ಟೋ ಕರೆನ್ಸಿ ಚೀನಿ ಯುವಾನ್ ನಲ್ಲಿ ಸುಂಕ ಪಾವತಿಸಬೇಕು. ಇರಾನ್ನಿಂದ ಹಾರ್ಮುಜ್ ಬಳಕೆಗೆ ಹೊಸ ರೂಟ್ ಮ್ಯಾಪ್. ಹಾರ್ಮುಜ್ನಲ್ಲಿ ಸಂಚಾರಕ್ಕೆ 2 ಹೊಸ ಮಾರ್ಗದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇದು ಇರಾನ್ನ ನಿಲುವು ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಹಾರ್ಮುಜ್ ಜಲಸಂಧಿಯನ್ನು ಹೇಗೋ ಬಳಸ್ತಾರೆ, ಬೇರೆ ಬೇರೆ ದೇಶಗಳು ಬಳಕೆ ಆಗುತ್ತೆ. ಇಡೀ ಪ್ರಪಂಚದಾದ್ಯಂತ 22% ಆಮದು ಅಲ್ಲಿಂದಾನೇ ಆಗುತ್ತೆ, ಬೇರೆ ಬೇರೆ ದೇಶಗಳಿಗೆ ರಫ್ತಾಗುವಂಥದ್ದು. ಸೊ ಹಾಗಾಗಿ ಹೇಗೂ ಇಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ನಡೆಯುತ್ತೆ, ಆ ಹಡಗುಗಳಿಗೆ ಸುಂಕ ವಿಧಿಸೋಣ ಅನ್ನುವಂತ ನಿರ್ಣಯವನ್ನ ಇರಾನ್ ತೆಗೆದುಕೊಳ್ಳುತ್ತೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನುವಂತ ರೀತಿಯಲ್ಲಿ ಈಗ ಅಮೆರಿಕ ಪರಿಸ್ಥಿತಿ, ಬೇರೆ ದೇಶಗಳ ಪರಿಸ್ಥಿತಿ ಆಗಿರುವಂಥದ್ದು ಆಗ್ಬಿಟ್ಟಿದೆ ನೋಡಿ. ಅಮೆರಿಕ ಮಾಡಿದಂಥ ತಪ್ಪಿಗೆ ಆಗಿರುವಂಥದ್ದು ಇದೆಲ್ಲ. ಯಾಕಂದ್ರೆ ಮುಂಚೆ ಹೇಗೋ ಸರಾಗವಾಗಿ ಅಲ್ಲಿಂದ ಹಡಗುಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ಅಲ್ಲಿಂದ. ಬಟ್ ಈಗ ನಡೆಸಿರುವಂಥ ದಾಳಿಗೆ ಇರಾನ್ನಲ್ಲಿ ಸಾಕಷ್ಟು ಎಕನಾಮಿಕ್ಲಿ ತುಂಬಾ ನಷ್ಟ ಆಗಿದೆ. ದೊಡ್ಡ ಮಟ್ಟದ ಹಾನಿಗಳಾಗಿರುವಂಥದ್ದು. ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನ, ಕೈಗಾರಿಕಾ ಕಟ್ಟಡಗಳ ಮೇಲೆ ಅಲ್ಲಿ ದಾಳಿ ಆಗಿದೆ. ಇನ್ನು ಶಸ್ತ್ರಾಸ್ತ್ರಗಳು, ಅಣ್ವಸ್ತ್ರಗಳ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ದಾಳಿ ಆಗಿದೆ. ಇದನ್ನೆಲ್ಲ ಹೇಗೆ ನಾವು ಮತ್ತೆ ಮರುಕಳಿಸ್ಕೋಬೇಕು? ಅಲ್ಲಿ ಎಕನಾಮಿಕ್ಲಿ ಸ್ಟ್ರಾಂಗ್ ಆಗ್ಬೇಕಲ್ಲ ಮತ್ತೆ. ಹಾಗಾಗಿ ಈ ಒಂದು ಮಾರ್ಗವನ್ನ ಇರಾನ್ ಈಗ ಕಂಡುಕೊಂಡಿದೆ, ಸುಂಕ ವಿಧಿಸೋದು. ಹೇಗೂ ಹಡಗುಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಅವುಗಳಿಗೆ ಸುಂಕ ವಿಧಿಸೋಣ. ಅದರಲ್ಲಿ ಬೇರೆ ಮಾರ್ಗವನ್ನ ಕಂಡುಕೊಂಡಿದ್ದಾವೆ. ಇಲ್ಲಿ ಐಆರ್ಜಿಸಿ ಮುನ್ನೆಲೆಗೆ ಬರುತ್ತೆ ನೋಡಿ. ಈಗ ಇರಾನ್ನಲ್ಲಿ ಏನೆಲ್ಲ ನಡೀತಾ ಇದೆ, ಸರ್ವಾಧಿಕಾರಿ ಮುಜ್ತಬಾ ಖಮೇನಿ ಅಂತ ಹೇಳಿದ್ದಾರೆ. ಬಟ್ ಮುಜ್ತಬಾ ಖಮೇನಿಯ ಆರ್ಡರ್ಸ್ಗಳು ಇಲ್ಲಿ ಯಾವುದು ಸಹಿತ ಕೇಳಿ ಬರ್ತಾ ಇಲ್ಲ. ಓನ್ಲಿ ಐಆರ್ಜಿಸಿ ಮಾತ್ರ ಇಲ್ಲಿ ಎಲ್ಲ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಂಡು ತನ್ನ ಆಡಳಿತವನ್ನ ನಡೆಸ್ತಾ ಇದೆ. ಹಾಗಾದ್ರೆ ಮುಜ್ತಬಾ ಖಮೇನಿ ನಿಜಕ್ಕೂ ಸಹಿತ ಆರೋಗ್ಯವಾಗಿದ್ದಾರಾ ಅಥವಾ ಏನು, ಅದ್ರ ಬಗ್ಗೆ ಒಂಚೂರು ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಬಟ್ ಐಆರ್ಜಿಸಿನೇ ಮುನ್ನೆಲೆಗೆ ನುಗ್ಗಿ ಐಆರ್ಜಿಸಿನೇ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದೆ. ಈಗಲೂ ಸಹಿತ ಐಆರ್ಜಿಸಿ ಜೊತೆಗೆ ಹಡಗುಗಳು ಸಂಪರ್ಕವನ್ನ ಹೊಂದಿರುತ್ತೆ. ಅಲ್ಲಿ ನೀವು ಪೇ ಮಾಡಿ, ಸುಂಕವನ್ನ ವಿಧಿಸಿ ಅಲ್ಲಿಂದ ನಿಮ್ಮ ಹಡಗುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕು. ಕ್ರಿಪ್ಟೋ ಕರೆನ್ಸಿ ಚೀನಿ ಯುವಾನ್ ಮೂಲಕ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಿಲ್ಲ ಅಂತ ಅಂದ್ರೂ 18 ಕೋಟಿ ರೂಪಾಯಿ ಲಾಭ ಆಗುತ್ತೆ. ಅಲ್ಲಿ 18 ಕೋಟಿ ಒಂದು ದಿನಕ್ಕೆ ಹೇಳ್ತಾ ಇರುವಂಥದ್ದು. 18,000 ಕೋಟಿ ರೂಪಾಯಿ ಲಾಭ ಆಗುತ್ತೆ ಇರಾನ್ಗೆ. ಹಾಗಾಗಿ ಈ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದಾರೆ, ಒಂದು ಹೊಸ ಮಾರ್ಗವನ್ನ ಕಂಡುಕೊಳ್ತಾ ಇರುವಂಥದ್ದು.